ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಇನ್ನು ನಿರೀಕ್ಷೆ ಮಾಡೋಣ, ಇನ್ನು ಟೈಮ್ ಇದೆ. ಮತ್ತೆ ಹೆಚ್ಚಿನ ಸ್ಥಾನಮಾನ ಸಿಗ್ಬೋದು, ವೆಯ್ಟ್ ಮಾಡೋಣ. ಇಲ್ಲ ಕೊಟ್ಟಿದಾರಲ್ಲ ಈಗಾಗಲೇ. ನೋಡಿ, ಫಸ್ಟ್ ಟೈಮ್ ಕೊಟ್ಟಾಗನು ಮೊದಲೇ ಪಟ್ಟಿಯಲ್ಲಿ ನಮ್ಮ ಹೆಸರು ಬಂತು, ಟಾಪ್ 5 ಅಲ್ಲಿ. ಇವು ಕೂಡ ಮೊದಲನೇದಲ್ಲಿ ಟಾಪ್ 6 ಅಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ನಮ್ಗೇನ ಎಷ್ಟು ಗೌರವ ಕೊಡ್ಬೇಕ ಪಕ್ಷ ಅಷ್ಟು ಕೊಟ್ಟಿದೆ. ಇನ್ನು ನಿರೀಕ್ಷೆ ಬಹಳಷ್ಟು ನಿರೀಕ್ಷೆ ಇದೆ, ಅದಕ್ಕೆ ಟೈಮ್ ಬೇಕಾಗ್ತದೆ. ಯಾರು ಹಾಕಿಲ್ಲ, ಯಾರೋ ಮಾಡಿದಾರ. ಅದು ಮಾಡಿದೈತಿ ನಿಜ, ನಿಜ. ನೋಡೋಣ, ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ, ನೋಡೋದು ಯಾರು ಮಾಡಿದಾರ ಗೊತ್ತಾಗುತ್ತೆ. ಮಾಡ್ತಾರೆ ಅವರು. ಅವಕಾಶ ಸಿಕ್ಕಾಗ ಅದನ್ನ ಅಪಪ್ರಚಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಯಶಸ್ವಿ ಆಗೋಲ್ಲ ಅಷ್ಟೇ. ನಾವು 2028ಕ್ಕೆ ನಾನು ಮುಖ್ಯಮಂತ್ರಿ ಈಗಿನಿಂದ ನಾವು ತಯಾರಿ ಮಾಡಬೇಕು. ಎಲ್ಲೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗದೇ ಇರೋದಕ್ಕೆ ಅದು ಹಿನ್ನಡೆ ಆಗ್ಬೋದಾ? ನೋಡ, ಅದಿನ್ನೂ ಬಹಳ ದೂರ ಇದೆ. ಮೊದಲನೇ ನಮ್ ಗುರಿ 28ಕ್ಕೆ ಸರ್ಕಾರ ಬರಬೇಕು. ಸೊ ಅದ್ರ ಕಡೆ ಹೆಚ್ಚು ಗಮನ ಕೊಡೋಣ ನಾವು. ಫಸ್ಟ್ ಸರ್ಕಾರ ಬಂದ ಮೇಲೆ ನಮ್ದೆಲ್ಲ ಲೆಕ್ಕಾಚಾರ. ಎಲ್ಲ ರಾಜಕಾರಣ ನಡೆಯುವ ಸ್ವಾಭಾವಿಕ. ಏನ್ ಅಡ್ಡಗಾಲ ಇಲ್ಲ, ಒಂದೇ ವ್ಯಕ್ತಿ ಒಂದೇ ಪೋಸ್ಟ್ ಅಷ್ಟೇ. ನಾವ್ ಹಿಂದೆ ಇರ್ಲಿಲ್ಲ, ಈಗ ಜಾರಿಯಲ್ಲಿ ಇದೆ. ಅದು ಸದ್ಯಕ್ಕೆ ಜಾರಿಯಲ್ಲಿ ಇದೆ, ಆಗಿದೆ ಅಷ್ಟೇ. ಅದ್ರ ಬಗ್ಗೆ ಏನು ಏನೋ ಇಲ್ಲ. ಒಂದೇ ಹುದ್ದೆ ಒಂದೇ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನು ಪರಮೇಶ್ವರ್ ಅವರನ್ನ ಸಿದ್ದರಾಮಯ್ಯ ಅವರೇ ಸೋಲಿಸಿದ್ರು, ದಲಿತ ವಿರೋಧಿ ಅಂತೇಳಿ ಆ ಅಹಿಂದ ನಾಯಕರನ್ನ ಕಟ್ಟಿ ಹಾಕುವಂತ. ಅದಾದ ನಂತರ ಈಗೇನಕ್ಕೆ ಸತೀಶ್ ಜಾರಕಿಹೊಳಿ ಅಹಿಂದ ನಾಯಕರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ರಾಜಕಾರಣದಲ್ಲಿ? ಅದು ಇತಿಹಾಸದಲ್ಲಿ ಇದ್ದಾರೆ. ಈಗ ಗೊತ್ತಲ್ಲ, ಸುಮಾರು ವರ್ಷದಿಂದ ಇತಿಹಾಸದಲ್ಲಿ ಬಂದಿದೆ. ಹಂಗೆ ಹೆಚ್ಚು ಟಾರ್ಗೆಟ್ ಮಾಡುವಂತ ಪ್ರಯತ್ನ ನಮ್ಮ ಶೋಷಿತರಲ್ಲೇ ಆಗುತ್ತೆ. ಅದೇನು ಹೊಸದಲ್ಲ. ಅದು ಮೀರಿ ಬೆಳಿಬೇಕಾಯ್ತು ಅಷ್ಟೇ. ನಾವು ಮೀರಿ ಬೆಳಿಬೇಕಷ್ಟೇ. ಈಗ ಯಾರು ಟಾರ್ಗೆಟ್ ಮಾಡಿದ್ರು ನೋಡೋಣ, ಪೊಲೀಸ್ ತನಿಖೆ ಮಾಡ್ತಿದ್ದಾರೆ, ಮಾಡ್ತಾ ಗೊತ್ತಾಗ್ತದೆ. ಇಲ್ಲ ಹಾಗೇನಿಲ್ಲ. ನಮಗ್ ಗೌರವ ಎಷ್ಟು ಕೊಡ್ಬೇಕು ಪಕ್ಷ ಅಷ್ಟು ಕೊಟ್ಟಿದೆ. ಇನ್ನು ನಮ್ಕಿಂತ ಸೀನಿಯರು, ನಮ್ಕಿಂತ ಇನ್ನೂ ಹೆವಿ ವೇಟ್ಸ್ ಹೊರಗಿದ್ದಾರೆ. ನಮಗ್ ಒಳಗಿದ್ದೀವಿ ನಾವು. ಅಷ್ಟೇ ಖುಷಿ ಪಡ್ಬೇಕಷ್ಟೇ. ನಮ್ಗೇನಿಲ್ಲ, ನಮಗದು ಯಾವ್ದು ಅನ್ಸಲ್ಲ. ಯಾಕಂದ್ರೆ ನಮ್ಗೆ ಸಾಕಷ್ಟು ನಮ್ಮ ನಿರೀಕ್ಷೆ ಮೀರಿ ಪಕ್ಷ ನಮ್ಗೆ ಸಪೋರ್ಟ್ ಮಾಡಿದ್ರು. ರಾಜಕೀಯದಲ್ಲಿ ಏನೋ ಚರ್ಚೆ ಆದ್ರೂ ಕೂಡ ನಮಗೆ ಸಿಗ್ಬೇಕಂತ ಗೌರವ ಸಿಕ್ಕಿದ್ರೆ ನಮ್ ಜೊತೆ ಯಾರಿದಾರ ಅವರೆಲ್ಲ ಇದ್ದಾರೆ. ಸಿದ್ದರಾಮಯ್ಯ ಅವರ ಹತ್ರ ಯಾರು ಅಹಿಂದ ವರ್ಗಕ್ಕೂ ಕೂಡ ಬಹಳಷ್ಟು ಸಿದ್ದರಾಮಯ್ಯ ಅವರ ಮೇಲೆ ನೋವಾಗಿದೆ. ಅದನ್ನ ತುಂಬುವಂತ ಶಕ್ತಿ ಸತೀಶ್ ಜಾರಕಿಹೊಳಿ ಮಾಡ್ತೀವಿ. ಅದೇನ ಅಧ್ಯಕ್ಷ ಕೊಡ್ಬೇಕು, ಅದನ್ನ ಕೊಡ್ಬೇಕಂತಿಲ್ಲ. ಅಹಿಂದ ನಾಯಕರಾಗ್ಲಿಕ್ಕೆ ಅದ್ರದೇ ಅಂತ ಮಾನದಂಡ ಬೇರೆ ಇದೆ. ಅಹಿಂದ ನಾಯಕ ಆಗ್ಲಿಕ್ಕೆ ಮಾನದಂಡ ಬೇರೆ ಇದೆ. ಅದು ಪಕ್ಷದಕ್ಕೆ ಹೊರತುಪಡಿಸಿದೆ. ಅದು ಸಂಘಟನೆ ಯಾರು ಪಾಪ್ಯುಲರ್ ಇರ್ತಾರೆ, ಯಾರು ಅಹಿಂದ ಮೆಚ್ಕೊಳ್ತಾರೆ, ಅವ್ರ ನಾಯಕರಾಗಿ ಹೊರಹೊಮ್ತಾರ. ನೋಡೋಣ, ಇನ್ನೂ ಅವಕಾಶ ಇದೆ, ಬಂದು ನೋಡೋಣ. ಅಹಿಂದ ನಾಯಕರಾದ ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯವನ್ನ ಈ ಬಾರಿ ಬಹಳಷ್ಟು ಬಹಳಷ್ಟು ಜನ ಶಾಸಕರು ಇದೇ ಪ್ರಥಮ ಬಾರಿಗೆ ಅಷ್ಟು ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದಾರೆ. ಆ ಸಮಾಜಕ್ಕಾಗಿರ್ಬೋದು, ಜೊತೆಗೆ ಅಹಿಂದ ವರ್ಗಕ್ಕಾಗಿರ್ಬೋದು.
ಅದು ಎಲ್ಲೋ ಒಂದ್ ಕಡೆ ನಿಮ್ಗ ಈ ರೀತಿ ಇದು ಮಾಡಿದ್ದು ಅಸಮಾಧಾನ ಆಗುತ್ತೆ. ನಮಗಂತೆ ಅಸಮಾಧಾನ ಇಲ್ಲ. ನೀವು ಹೇಳಿದಂತ ನಿಮ್ಮನ್ನ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸಲಿಕ್ಕೆ ಅವಕಾಶಗಳಿದೆ, ಕಾದ್ ನೋಡೋಣ ಅಷ್ಟೇ. ಬೆಂಬಲಿಗರಿಗೆ ಬಹಳ ಹಾನಿ ಹೊರಟ ಹಾಗೆ ಕೊಡ್ತೀರಿ ಅಂತ ಹೇಳಿ, ಯಾಕಂತಂದ್ರೆ ಬಹಳ ಜನ ಉಪಮುಖ್ಯಮಂತ್ರಿ ಆಗಿದ್ದೀರಿ, ಕೆಪಿಸಿಸಿ ಹೋಗ್ತೀರಿ ಅಂತ ಹೇಳಿತ್ತು. ಅದೇ ಇಲ್ಲ, ಇನ್ನೂ ಅವಕಾಶ ಇದೆ, ಅವಕಾಶ ಕಾಯೋಣ. ಏನ ಅವಕಾಶಗಳೇನು ಮಿಂಚಿ ಹೋಗಿಲ್ಲ, ಕಾಯೋಣ ಅಷ್ಟೇ. ಈ ಬಗ್ಗೆ ಜನರಿಗೆ ಸತೀಶ್ ಜಾರಕಿಹೊಳಿ ಮಿನಿಸ್ಟರ್ ಆಗಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಆಗುವಂತ. ಇಲ್ಲ, ಹಾಗೆ ಆಗ್ಲೇಬೇಕಲ್ಲ. ಮಂತ್ರಿ ಕೊಟ್ಟಿದ್ದೆ ಅದೇ ದೊಡ್ಡದು, ಅದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ 3 ವರ್ಷದಲ್ಲಿ 2 ಟಾಸ್ಕನ್ನು ಗೆದ್ಕೊಂಡು ಬಂದಿರೋದು ಹಾವೇರಿ ಮತ್ತು ಬಾಗಲಕೋಟೆ. ಎಲ್ಲ ಮನಗಂಡರು ನಿಮ್ಗೆ ಯಾಕೆ ಹೈಕಮಾಂಡ್ ಕೈ ಕೊಡ್ತೀವಿ ಅಂತ ಏನು ಕೊಟ್ಟಿಲ್ಲ, ವೇಟ್ ಮಾಡೋಣ. ಇನ್ನೂ ಅವಕಾಶಗಳಿದೆ ಅಂತ ಹೇಳ, ಇನ್ನೂ ಅವಕಾಶಗಳಿದೆ ಸರಿಯಾಗಿಲ್ಲ ಅನಿಸ್ತಾ ಇಲ್ಲ ಜಾರಕಿಹೊಳಿ. ನೋಡೋದು. ಅದೇ ಹೇಳಿಲ್ಲ, ಕಾಯೋಣ. ಕಾಂಗ್ರೆಸ್ ನಲ್ಲಿ ಕಾಯೋದು ಬಹಳ ಇಂಪಾರ್ಟೆಂಟ್. ಕಾಯೋಣ. 2028ರ ಸಿಎಂ ಏನ್ ಮಾಡ್ತಾ ಇದ್ರು, ಅದರಿಂದ ಏನಾದ್ರು ಈಗ ಹಿಂದೆ ಸರಿಯುವಂತ ಪ್ರಶ್ನೆ ಏನಿಲ್ಲ ಅಂತ. ನೋಡಿ, ಅದು ಫಸ್ಟ್ ನಮ್ಮ ಸರ್ಕಾರ ಬರಬೇಕು. 120 ಸೀಟ್ ಬಂದ ಮೇಲೆ ಅದ್ರ ಬಗ್ಗೆ ಲೆಕ್ಕಾಚಾರ ಬರ್ಲಿ. ಹೇಳ್ತಾ ಇದ್ದಾರೆ ನನಗೆ ಆಲ್ರೆಡಿ ನಾವು 2 ವರ್ಷ ಮಾತ್ರ ಸಿಎಂ ಆಗಿರ್ಬೇಕಾ ಅಂತ ಹೇಳಿ. ಇದು 28ಕ್ಕೆ ನಾನು ಟಾರ್ಗೆಟ್ ಅಂತ ಹೇಳ್ತಾ ಇದ್ದಾರೆ. ಅದು ಅವಾಗ ಹೈಕಮಾಂಡ್ ಶಾಸಕರು ಹೊಸ ಚುನಾವಣೆ ಅಂದಾಗ ನಿರ್ಧಾರ ಮಾಡ್ತಾರೆ. ಅಲ್ಲಿವರೆಗೆ ನೋಡೋಣ. ಈಗ ಯಾಕದೆಲ್ಲ ಆ ಪ್ರಶ್ನೆ ಈಗ ಬೇಡ. ಸರ್, ಈಗ ಒಬ್ಬ ವ್ಯಕ್ತಿ ಬಂದ್ರೆ ಹುಡುಗಿ ಅಂತ ಹೇಳ್ತಾ ಇದ್ದಾರೆ. ಕೆಪಿಸಿಸಿನೇ ಆಯ್ಕೆ ಮಾಡ್ಕೋಬಹುದಾಗಿಲ್ಲ. ಸಚಿವ ಸ್ಥಾನಕ್ಕೆ ಮತ್ತೆ ಬೆಳಗಾವಿಯಲ್ಲಿ ಬೇಕಾಗಿದೆ ಅನ್ನೋ ಕಾರಣ ಅಥವಾ ಇನ್ನೊಂದು ಸರ್ಕಾರ ಕೆಪಿಸಿಸಿ ಪಟ್ಟ ತಗೊಂಡಿದ್ರೆ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟಿಸಲಿಕ್ಕೆ ಅವಕಾಶ ಇದೆ. ನೋಡಿ, ನಾವು ಕೊನೆಯದಾಗ ಹೇಳಿದ್ವಿ, ಪಕ್ಷ ತೀರ್ಮಾನ ಮಾಡಿದ್ದು ನಾವು ತೊಗೊಳಕ್ ರೆಡಿ ಅಂತ ಹೇಳಿದ್ವಿ ಅಷ್ಟೇ. ಅದು ಅಧ್ಯಕ್ಷ ಕೊಡ್ಬೋದಿತ್ತು, ಮಂತ್ರಿ ಕೊಡ್ಬೋದಿತ್ತು. ನಮ್ಮ ಕೊನೆಯ ಆಪ್ಷನ್ ನಾವು ಅವ್ರಿಗೆ ಬಿಟ್ಟಿದ್ದೀವಿ, ವರಿಷ್ಠರಿಗೆ ಬಿಟ್ಟಿದ್ದೀವಿ. ಏನ್ ಮಾಡ್ತಾರೆ ಮಾಡಿ, ನಾವು ಅದನ್ನ ಜೊತೆ ಸಿದ್ದರಾಮಯ್ಯ ಅವ್ರನ್ನ ಚೇಂಜ್ ಮಾಡಿದ ಮೇಲೆ ಮುಂದಿನ ಸಾರಿ ಕಾಂಗ್ರೆಸ್ 40 ಕೂಡ ಗೆಲ್ಲಲ್ಲ ಅಂತ ಲಖನ್ ಜಾರಕಿಹೊಳಿ ಅವರು ಓಪನ್ ಸ್ಟೇಟ್ಮೆಂಟ್. ಅವ್ರು ಹೇಳಿ ಎಲ್ಲರೂ ಹೇಳ್ತಾರೆ. ಅವ್ರೊಬ್ಬರೇ ಯಾಕೆ, ಎಲ್ಲ ಬಿಜೆಪಿ ಎಲ್ಲರೂ ಹೇಳ್ಯಾರ. ಒಬ್ಬರು ಹೇಳಿಲ್ಲ, ಎಲ್ಲರೂ ಹೇಳಿದ್ದಾರೆ. ಎಲ್ಲರೂ ಹೇಳಿದಾರೆ, ಒಬ್ಬರೇ ಏನು ಹೇಳಿಲ್ಲ. ಬಿಜೆಪಿ ಎಲ್ಲರೂ ಅದೇ ಒಂದೇ ಸೇಮ್. ಯಾರ ಮೇಲೆ ಸಿಟಿಗೆ ಇಳಿಬಹುದು, ಯಾರ ಮೇಲೆ ಸಿಟಿಗೆ ಇಳಿಬಹುದು ಅವ್ರನ್ನ ಕೇಳಬೇಕಲ್ಲ, ಯಾರು ಸಿಕ್ಕಂತ. ಈಗ ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡೋದಕ್ಕೆ ಯಾಕೆ ಪಟ್ಟು ಹಿಡಿಯಲಿಲ್ಲ ಸಿದ್ದರಾಮಯ್ಯ ಅವರು? ನೀವು ಹೇಳಿದ್ರಲ್ಲ, ಅವ್ರು 13ರಲ್ಲಿ ಮುಖ್ಯಮಂತ್ರಿ ಆಗ್ಬೇಕಿತ್ತು. ಅವ್ರು ಇಲ್ಲಿವರೆಗೆ ವೇಟ್ ಆಗಿದ್ದಕ್ಕೆ ಅದು ಸಿಕ್ಕಿದೆ. ನಾವು ವೇಟ್ ಮಾಡಿದ್ರೆ ನಮಗೂ ಸಿಗುತ್ತೆ. ಇಷ್ಟೇ, ಸಿಂಪಲ್. ಸಿಎಂ ರೇಸ್ನಲ್ಲಿ ಹೋಗಿ ಡಿಸಿಎಂ ಕೈ ತಪ್ಪಾಗ ಏನಾದ್ರು ತೊಂದರೆ ಇದೆ? ಯಾವ್ದ್ರೆ ಸಿಎಂ ರೇಸ್ನಲ್ಲಿ ಡಿಸಿಎಂ ಕೈ ಸರ್, ಯಾಕೆ ಸರ್ ಅನ್ಸಿಕೆ? ಇಲ್ಲ ಅಂತ ಯಾವುದೇ ಈಗ ಯಾವುದೇ ರೆಸ್ಟ್ ಇಲ್ಲ. ನಾವು ಅಧ್ಯಕ್ಷ ಕೇಳಿದ್ದೀವಿ, ನಿಜ, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಸರ್, 2013ರಲ್ಲಿ ಪರಮೇಶ್ವರ್ ಅವರಿಗೆ ಅನ್ಯಾಯ ಆಗಿತ್ತು. ಅವರು ಅವಾಗ ನೀವು ಹೇಳಿದ್ರಲ್ಲ, ಅವ್ರು ಆರಿಸಿ ಬಂದಿದ್ರೆ ಅವಾಗ ಮುಖ್ಯಮಂತ್ರಿ ಅಂತ ಹೇಳಿದ್ರಲ್ಲ, ಅದು ಎಲ್ಲರ ತಲೆಯಲ್ಲಿ ಇತ್ತು. ಅದು ಆಗ್ಬೋದು, ಆಗದೆ ಇರ್ಬೋದು. ಆದ್ರೆ ಅದನ್ನ ಈಗ ಅದು ಫುಲ್ಫಿಲ್ ಮಾಡೋಂತ ಪರಿಸ್ಥಿತಿ. 10 ವರ್ಷ 10 ವರ್ಷ ಏಟಾದ್ರ 13 ವರ್ಷ ನಂತರ ಸಿದ್ದರಾಮಯ್ಯ ಅವರ ಯಾಕೆ ಮಾಡ್ತಿರೋದು ಅನ್ನೋ ಪ್ರಶ್ನೆ. ಅವ್ರು ಅಷ್ಟೇ ದೇಶ ಮಾಡಿದ್ರೆ ಸಿದ್ದರಾಮಯ್ಯ ಒಬ್ಬರೇ ಯಾಕೆ ಮಾಡ್ತಿರೋದು? ಅವ್ರನ್ನ ಕೇಳ್ಬೇಕು ನೀವು. ಅದ ಏನು ಪಕ್ಷದಲ್ಲಿ ಚಿಂತನೆ ಇದೆ? ಒಂದಂತಿ ಕೊಡ್ಲೇಬೇಕು, ಅದನ್ನ ಪ್ರಶ್ನೆ ಇಲ್ಲ. ಒಂದಂತಿ ಕೊಡ್ಲೇಬೇಕು ಅದು. ಈಗ ಸಿದ್ದರಾಮಯ್ಯನವರು ಜೆಡಿಎಸ್ ಬಿಟ್ಟು ಬಂದಾಗ ಸತೀಶ್ ಜಾರಕಿಹೊಳಿ ಅವರು ಅವತ್ತಿನಿಂದ ಇವತ್ತಿನವರೆಗೂ ಅವ್ರ ಪರವಾಗಿ ನಿಂತಿದ್ರು. ಆದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಧಿಕಾರ ಕೊಡೋ ವಿಚಾರ ಬಂದಾಗ ಸಿದ್ದರಾಮಯ್ಯನವರು ನಿಲ್ಲಿಲ್ಲ ಅಂತ ನಿಮ್ಮ ಅಭಿಮಾನಿಗಳನ್ನ ಆರೋಪ. ನೋಡಿ, ಅಡ್ಜಸ್ಟ್ಮೆಂಟ್ ಎಷ್ಟು ಮಂದಿ ಕೊಡಿಸ್ಬೇಕು ಅವರು? ಈಗ ಪರಮೇಶ್ವರ್ ಕೊಡಿಸಿದ್ದಾರೆ. ಅಲ್ಲ, ನಿಮ್ಮ ಸರ್ಕಾರ ಪರ್ಮಿಷನ್ ಆಗಿಲ್ಲಲ್ಲ ಸರ್ ಅವ್ರಿಗೆ. ನಿಮ್ಮಷ್ಟು ಲಾಭ ನೀವು ಪಟ್ಟಷ್ಟು ಲಾಭ ಪರ್ಮಿಷನ್ ಸಿಕ್ಕಿಲ್ಲಲ್ಲ. ಜನನು ಗಮನಿಸಿದ್ದಾರೆ, ರಾಜ್ಯದ ಜನ. ನೋಡೋಣ, ಅದೇ ನಾವು ವೇಟ್ ಮಾಡ್ಬೇಕು. ಇನ್ನೊಂದು ಸ್ವಲ್ಪ ವೇಟ್ ಮಾಡಿ ನಮಗೂ ಸಿಗುತ್ತೆ, ಸಿಗಲ್ಲ. ಸಿದ್ದರಾಮಯ್ಯ ಅವರು ಬರೋದ್ರಲ್ಲಿ 4 DCM ಆಗ್ಬೋದು. ಈ ಮುಸ್ಲಿಂ ಕ್ಯಾಂಡಿಡೇಟ್ ಯಾವ್ದೋ MLA ಇದ್ರು ಅದು ಹೈದರಾಬಾದ್ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮಾತ್ರ ಸೀಮಿತವಾಗಿ ಅವ್ರು ಇದನ್ನ ಇನ್ನಷ್ಟು ಸೀಟ್ ಕೊಡ್ತಾರೆ. ಉತ್ತರ ಕರ್ನಾಟಕದಲ್ಲಿ 3 ಜನ ಇದ್ದಾರೆ, ಅವ್ರು ಒಬ್ಬರಿಗೆ ಕೊಡಲ್ಲ. ಇದ್ರಲ್ಲಿ ಯಾಕೆ ಅವ್ರಿಗೆ ಅನ್ಯಾಯ ಆಗ್ತಾರೆ ಪದೇ ಪದೇ? ನೋಡೋಣ, ಡಿಮಾಂಡ್ ಇದೆ, ಅವ್ರದ್ದು ಡಿಮಾಂಡ್ ಇದೆ. ಅದ್ರ ಬಗ್ಗೆ ನಾವು ವರಿಷ್ಠರ ಬಗ್ಗೆ ಗಮನ ತರೋ ಪ್ರಯತ್ನ ಮಾಡ್ತೀವಿ. ಕೂಡ ಮುಸ್ಲಿಮರಿಗೆ ಆಯ್ಕೆ ಆದಾಗ ಕೂಡ ಅವ್ರಿಗೆ ಸಚಿವ ಸ್ಥಾನ ಕೊಡ್ತಾರೆ. ಸೊ ಅಂತದೊಂದು ಸ್ಥಿತಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರ ಡಿಮ್ಯಾಂಡ್ ಇದೆ ಸರ್. ಬರೀ ಮುಸ್ಲಿಂ ಅಷ್ಟೇ ಎಲ್ಲ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ.
ನೋಡೋಣ, ಅದ್ರ ಬಗ್ಗೆ ನಾವು ಕೂಡ ಚರ್ಚೆ ಮಾಡ್ತೀವಿ. ಅವರೆಷ್ಟು ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ನೀವಾಗಲೂ ಕೂಡ ನಿನ್ನೆ ಬಂದು ಭೇಟಿಯಾಗಿದ್ದರು. ಇನ್ನು ಕೂಡ ಗೋಕಾಕದಲ್ಲಿ ಭೇಟಿಯಾಗಿದ್ರೆ ಪ್ರಯತ್ನ ಮಾಡ್ತೀವಿ. ನೋಡೋಣ, ನಮ್ದಂತಿ ಮಾಡ್ಲಿಕ್ಕೆ ಆಗೋಲ್ಲ, ನಾವು ತಿಂತೀವಿ, ನಮ್ ಮಾಡ್ಲಿಕ್ಕೆ ಆಗೋಲ್ಲ. ರಾಜು ಶೇಟ್ ಅವ್ರದ್ದು ಇರ್ಬೋದು, ಬೇರೆ ಅವ್ರದ್ದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಿದ್ರೆ 4 DCM ಕೊಡಿಸ್ಬೋದಿತ್ತು, ಚರ್ಚೆ ಆಗ್ತಾ ಇದೆ. ಗೊತ್ತಿಲ್ಲ, ಇವಾಗ ಈ ಒಂದಂತಿ ಕೊಡಿಸಿದಾರೆ, ಅಟ್ಟಿಗೆ ಸಮಾಧಾನ ಪಡೋರು ನಾವು. ನಮ್ಮವ್ರೆ ಅವರು, ಪರಮೇಶ್ವರ್ ಅವ್ರು ನಮ್ಮವ್ರೆ, ಅವ್ರಿಗೆ ಆಗಿದೆ, ನಾವೆಲ್ಲ ಅದಕ್ಕೆ ಖುಷಿ ಪಡ್ಬೇಕಷ್ಟೇ. ಇದ್ದವರು ಕೂಡ ಹೊರಗೆ ಬರ್ತಾರೆ ಸಚಿವ ಸಂಪುಟ ಬರ್ತಾರೆ, 2ನೇ ಹಂತದಲ್ಲಿ ಬರ್ತಾರೆ. ಬಹಳಷ್ಟು ಜನ ಸೀನಿಯರ್ ಒಳಗೆ ಬರ್ತಾರೆ, 2ನೇ ಹಂತದಲ್ಲಿ ಬರ್ತಾರೆ. ಸರ್, 2 ವರ್ಷ ಹೋಗಿ ಸರ್ ತಮಗೆ ಅಧಿಕಾರ ಅವಧಿ. 2 ವರ್ಷದಲ್ಲಿ ಏನಾದರೂ ಮಹತ್ವದ ನಿಮಗೆ ಇಲಾಖೆ ಯೋಜನೆಗಳು, ಅಭಿವೃದ್ಧಿ ಕಾರ್ಯ, ಚುನಾವಣೆ ವರ್ಷ ಆರ್ಥಿಕ ಅದರಲ್ಲೇ ಹೌದೌದು, ಟೆಂಡರ್ ಮಾಡ್ಲಿಕ್ಕೆ ಡಿಲೇ ಆಗ್ತಾ ಇದೆ, ಟೆಕ್ನಿಕಲಿ ಪ್ರಾಬ್ಲಮ್ ಇದೆ. ಬಹಳ ಈ ಮಂತ್ ಎಂಡ್ಗೆ ಟೆಂಡರ್ ಮಾಡ್ತೀವಿ. ಸರ್, ಇವಾಗ ಅಹಿಂದ ಸಂಘಟನೆ ಕುರಿತಾಗಿ ಎಲ್ಲ ರಾಜಕೀಯ ಬೆಳವಣಿಗೆಗಳು, ಅಹಿಂದ ಸಂಘಟನೆ ಯಾವ ರೀತಿ ಮುಂದೆ ಸಂಘಟನೆ ಆಗ್ತದೆ? ಈಗ ಒಬ್ರಿಗೊಬ್ರು ಈ ರೀತಿ ಒಂದು ರಾಜಕೀಯ ಬೆಳವಣಿಗೆ ನೋಡ್ತಾರೆ, ಯಾವ ರೀತಿ ಒಂದು ಅಹಿಂದ ಸಂಘಟನೆ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡ್ತಾರೆ? ನೋಡಿ, ಅಹಿಂದ ಸಂಘಟನೆ ಮಾಡ್ಲಿಕ್ಕೆ ಅದಕ್ಕೆ ಪ್ರತ್ಯೇಕವಾದ ಸಂಘಟನೆ ಇದೆ. ಅದರಿಂದ ನಮಗೆ ರಾಜಕೀಯ ಲಾಭ ಆಗ್ತದೆ. ಅಹಿಂದದಿಂದ ನಮಗೆ ರಾಜಕೀಯ ಲಾಭ ಆಗ್ತದೆ, ವಿಶೇಷವಾಗಿ ಕಾಂಗ್ರೆಸ್ ಇರೋರಿಗೆ. ಅದನ್ನ ನಾವು ಪ್ರೋತ್ಸಾಹ ಮಾಡಬೇಕು, ಬೆಳೆಸುವಂತ ಪ್ರಯತ್ನ ಮಾಡ್ಬೇಕು, ಅಷ್ಟೇ ನಮ್ಮ ಕೆಲಸ. ಬೆಳಗಾವಿ ರಿಂಗ್ ರೋಡ್ ಸೇರಿದಂತೆ ಸಾಕಷ್ಟು ಕೆಲಸಗಳು ಬಾಕಿ ಉಳಿದಿದೆ. ನೋಡೋಣ, ಅದು ರೀಟೆಂಡರ್ ಮಾಡೋದ್ರಿಂದ ಮತ್ತೆ ಪ್ರಾಬ್ಲಮ್ ಆಗಿದೆ. ರೀಟೆಂಡರ್ ಮಾಡಿದ್ದಾರೆ, ಸೊ ಬೇಗ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ನಾವು. ಫ್ಲೈಓವರ್ ಈ ತಿಂಗಳ ಎಂಡಿಗೆ ಟೆಂಡರ್ ಮಾಡ್ತೀವಿ. ಮಳೆಗಾಲ ನಂತರ ಕೆಲಸ ಪ್ರಾರಂಭ. ಪ್ಲಾನ್ ಇತ್ತು, ಏನ್ ಮಾಡ್ಬೇಕಲ್ಲ, ಅದು ಅನಿವಾರ್ಯ. ಮತ್ತು ಪರಿಸ್ಥಿತಿ ಬದಲಾವಣೆ ಹೇಳಿದ್ರೆ ಏನ್ ಮಾಡಕ್ಕಾಗಲ್ಲ. ಸಿಎಂ ಯಾವ್ದ್ರೆ ಆಲ್ರೆಡಿ ಟೆಂಡರ್ ಆಗಿದೆ, ಅದು ಆಲ್ರೆಡಿ ಟೆಂಡರ್ ಆಗಿದೆ. ನಮ್ಮ ವಾತಾವರಣ ಎಲ್ಲ ಸಿಗ್ಬೋದು ಒಂದ್ಸಲ ಮಾಡ್ತಾರೆ. ಎಲ್ಲ 3 ಕೂಡ ಮಾಡ್ತೀವಿ. ಮಾರ್ಕೆಟ್ ಸಮಸ್ಯೆಯಿಂದಾಗಿ ಸಾಕಷ್ಟು ಜನ ಈಗ ರೋಡ್ ಮೇಲೆ ನಿಂತು ಮಳೆಗಾಲ ಶುರುವಾಗಿದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ. ನೋಡಿ, ಅದು ಈಗಾಗಲೇ ನಾವು ಕೊಟ್ಟದವ್ರಿಗೆ 3 ತಿಂಗಳು ಮಾತ್ರ ನಮ್ ಅವಕಾಶ ಇತ್ತು, ಮತ್ತೆ 3 ತಿಂಗಳು ಎಕ್ಸ್ಟೆಂಡ್ ಮಾಡಿದೀವಿ. ಸೊ ಈಗ ಅವರು ಖಾಲಿ, ಸುಮಾರು ಶಾಪ್ ಖಾಲಿ ಇದೆ, ಅಲ್ಲಿ ಆಕ್ಯುಪೈ ಮಾಡಿದ್ರೆ ಅವ್ರಿಗೂ ಒಳ್ಳೇದು, APMC ಒಳ್ಳೇದಾಯ್ತು. ಅಲ್ಲ, ಈಗೇನ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಕೋರ್ಟ್ ಅಲ್ಲಿ ಆಗೋದ್ರಿಂದ ಅವ್ರು ಮತ್ತೆ ಅಲ್ಲಿ ವಾಪಸ್ ಹೋಗ್ಲಿಕ್ಕೆ ಆಗೋಲ್ಲ. ಖಾಲಿ ಇದಾವೆ ಅಂತಿದ್ದಾರೆ, ಲಾಸ್ಟ್ ನಲ್ಲಿ ಕೊಡ್ತಾ ಇದ್ದಾರೆ, ಎಲ್ಲೋ ಪಾರ್ಕಿಂಗ್ ಅಲ್ಲಿ ಅಂಗಡಿಗಳನ್ನು ಕೊಡ್ತಾ ಇದ್ದಾರೆ. ಹಂಗಾದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಅವ್ರ ಕಡೆ. ನೋಡಿ, ಅದನ್ನ DC ಅವ್ರಿಗೆ ಒಪ್ಸಿದ್ವಿ. DC ಅವ್ರಿಗೆ ಜಾಗೃತಿ ಮಾಡ್ಲಿಕ್ಕೆ ಹೇಳಿದ್ವಿ, ಅವರೇ ಮಾಡ್ಬೇಕು ಅಷ್ಟೇ. ಸರ್ಕಾರ ಮೂಢನಂಬಿಕೆಗಳ ವಿರುದ್ಧಾಗಿ ತಾವು ಹೋರಾಟ ಮಾಡಿದ್ರಿ. ಸಿದ್ದರಾಮಯ್ಯ ಸಾಹೇಬರು ಈಗಿನ ಮುಖ್ಯಮಂತ್ರಿಗಳು ಅದ್ರ ಕಡೆ ಹೆಚ್ಚಿನ ಒತ್ತು ಕೊಡ್ತಾ ಇದಾರ ಅನ್ಸ್ತಾ ಇದೆ ಸರ್. ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸುವ ಸಮಯದಲ್ಲೂ ಕೂಡ ಒಂದು ಹೊಸ ದೇವರುಗಳನ್ನ ಸೃಷ್ಟಿ ಮಾಡಿ ಕರ್ನಾಟಕ ಜನತೆಗೆ ತೋರಿಸಿದ್ರು. ನೋಡಿ, ನಾವು ಹೊಸ ಮುಖ್ಯಮಂತ್ರಿಗಳಿಂದ ಅವ್ರೇನ್ ಮಾಡ್ತಾರ, ಜ್ಯೋತಿಷ್ ಕೇಳ್ತಾರ, ಭವಿಷ್ಯ ಕೇಳ್ತಾರ, ಎಲ್ಲೋತಾರ, ಅದು ನಮ್ಗೆ ಕನ್ಸರ್ನ್ ಇಲ್ಲ. ನಮಗೆ ಕರ್ನಾಟಕ ಅವರ ಅವಧಿಯಲ್ಲಿ ಡೆವಲಪ್ ಆಗಬೇಕು, ಪಕ್ಷ ಸಂಘಟನೆ ಆಗಬೇಕು, ಮತ್ತೆ 28ಕ್ಕೆ ನಾವು ಬರ್ಬೇಕು ಅನ್ನೋದು ಅಷ್ಟೇ. ನಾವು ಅವ್ರ ಕಡೆಯಿಂದ ನೋಡೋದು, ಅವ್ರು ಅಲ್ಲಿ ಪೂಜೆ ಮಾಡಿದ್ರ, ಇಲ್ಲಿ ಹೋಗಿದ್ರ, ಅದು ನಮ್ಗೆ ಕನ್ಸರ್ನ್ ಅಲ್ಲ. ನಮಗ್ ಕನ್ಸರ್ನ್ ಇರೋದು ರಾಜ್ಯದ ಜನತೆಗೆ ಒಳ್ಳೇದಾಗಬೇಕು. ಆಮ್ಯಾಗೆ ಪಕ್ಷ 28ರಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದು, ಎರಡೇ ನಾವು ಅವ್ರ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಜಾತ್ಯತೀತ ನಿಲುವನ್ನು ತಗೊಂಡು ಹೋಗ್ತಾ ಇದೆ. ನೀವು ಜನರಿಗೆ ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಈ ಇದರಿಂದ ಮುಖ್ಯಮಂತ್ರಿಗಳು ಜನರಿಗೆ ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಅದು ಪಕ್ಷದ ಕಾರ್ಯಕ್ರಮ ಅಲ್ಲ, ಅದು ಅವ್ರ ವೈಯಕ್ತಿಕವಾಗಿರುವಂತ ಕಾರ್ಯಕ್ರಮ. ಕಾರ್ಯಕ್ರಮಗಳಲ್ಲಿ ಇಂಥದೊಂದು ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ, ಇಂಥದೊಂದು ಪದ್ಧತಿಯನ್ನ ಪ್ರಾರಂಭ ಮಾಡ್ತಾರೆ. ನೀವು ಹೇಳೋದು ನಿಜ, ಅದನ್ನ ನಾವು ಒಪ್ಕೋತೀವಿ. ಅದು ಅವರ ನಂಬಿಕೆ, ಭಕ್ತಿ, ಅವ್ರ ಲೈನ್. ಸೊ ನೀವು ಹೇಳ್ದಂಗೆ ಪ್ರಶ್ನೆ ಬಹಳ ಜನ ಮಾಡ್ತಾರೆ, ಇದನ್ನ ಸರ್ಕಾರಿ ಕಾರ್ಯಕ್ರಮ ಆಗ್ಬಾರ್ದು ಅಂತ.
ಸರ್, ಈಗ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಎಲ್ಲರಿಗೂ ಯಾವಾಗ ಮುಕ್ತಾಯ? ಮಾಡ್ತಾ ಇದೀವಿ, ಹಂತವಾಗಿ ಮಾಡ್ತಾ ಇದೀವಿ. ಸ್ಟೇಡಿಯಂ ಮಾಡ್ತಾ ಇದೀವಿ, ಕಿದ್ವಾಯಿಗೆ ಲ್ಯಾಂಡ್ ಕೊಟ್ಟಿದೀವಿ, ಮಾಡ್ತಾ ಇದೀವಿ. ಸ್ಟೇಡಿಯಂಗೆ ಮತ್ತೆ 10+10 TCR ಕೊಟ್ಟಿದೀವಿ. ಸರ್, ನೀವು ಒಂದ್ ಕಡೆ ರೋಡ್ಗಳು ಮಾಡ್ಕೋತ ಹೊಂಟಿರಿ, ಇನ್ನೊಂದ್ ಕಡೆ LNT ದವ್ರಿಗೆ ಒಂದು ಜಾಗ ಬಿಡುತ್ತೆ ಎಲ್ಲಾ ರೋಡ್ಗಳು ಹಡ್ಕೊಂತ ಹೊಂಟಿರ್ತಾರೆ. ಅವ್ರು ಯಾವಾಗ LNT ದವ್ರು ಬೆಳಗಾವಿ ಯಾವಾಗ ಹೊರಗೆ ಹಾಕ್ತಾರೆ ಅಂತ ಅವ್ರ ಕೆಲಸ ಯಾವಾಗ ಮುಗಿತೈತೆ ಅಂದ್ರೆ ಜನ ಹಿಡಿಕಬೇಕಂತ ನೋಡ್ಬೇಕಾದ್ರೆ ಅವ್ರದ್ದು ಇನ್ನೂ ಮುಗಿತಾನೆ ಇಲ್ಲ. ಪ್ರತಿ ಸಾರಿ ಹೇಳ್ತಾ ಇದೀವಿ, ಮುಗಿತಾನೆ ಇಲ್ಲ. ಅದ್ರ ಬಗ್ಗೆ DCR ಹೇಳೋದು ಸಭೆ ಮಾಡಿಸ್ತೀವಿ, ನೋಡೋಣ ಬೇಗ ಮುಗಿಸಿ ಕೇಳ್ತೀನಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡ ಅಂಗೀಕಾರ